ಹೇ ಗೈಸ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸಿಯಾಸ್ ಲೈಫ್ ಸ್ಟೈಲ್. ನಾನಿವತ್ತು ಪ್ರೆಗ್ನೆನ್ಸಿ ರಿಲೇಟೆಡ್ ಲಾಗನ್ನು ಸ್ಟಾರ್ಟ್ ಮಾಡೀನಿ. ಏನಪ್ಪ ಅಂದ್ರೆ ನನ್ನ ಪಾಪುದ ಸಿಂಪ್ಟಮ್ಸ್ ಅಂದ್ರೆ ಬೇಬಿ ಬಾಯ್ದು ಸಿಂಪ್ಟಮ್ಸ್ ನಂಗೆ ಯಾವ ರೀತಿ ಇತ್ತು ಅನ್ನೋದನ್ನು ಈ ಒಂದು ವಿಡಿಯೋ ಒಳಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಂಗೆ ಮತ್ತು ನನ್ನ ಸ್ಕ್ಯಾನಿಂಗ್ದು ರಿಪೋರ್ಟ್ದು ಬೇಬಿದ ಹಾರ್ಟ್ ಬೀಟ್ ಇರ್ಬೋದು, ಆಮೇಲೆ ಪೊಸಿಷನ್ ಯಾವ ರೀತಿ ಇತ್ತು ಅನ್ನೋದನ್ನು ಈ ಒಂದು ವಿಡಿಯೋ ಒಳಗೆ ನಿಮ್ಗೆ ವಿತ್ ಪ್ರೂಫ್ ನಾನು ತೋರಿಸ್ತೀನಿ. ಅದರ ಸ್ಕ್ಯಾನಿಂಗ್ದು ರಿಪೋರ್ಟ್ಸ್ ಏನಿರ್ತೈತಲ್ಲ ಅದನ್ನು ನಾನು ಸ್ಕ್ರೀನ್ ಒಳಗೆ ಹಾಕ್ತೀನಿ, ನೀವು ನೋಡ್ಕೋಬೋದು. ಆಮೇಲೆ ಇದು ಏನು ನಾವು ಪ್ರಿಡಿಕ್ಟ್ ಮಾಡ್ತೀವಲ್ಲ ಹಾರ್ಟ್ ರೇಟ್ ಅಂದ್ರೆ ಡಿಕ್ರೀಸ್ ಆಕೋಂತ ಬಂತಂದ್ರೆ ಬಾಯ್, ಆಮೇಲೆ ಇನ್ಕ್ರೀಸ್ ಆದ ಗರ್ಲ್, ನಾನು ಅದನ್ನು ಅಷ್ಟೇನು ನಂಬಂಗಿಲ್ಲ. ಆದರೂ ನಂದು ಯಾವ ರೀತಿ ಇತ್ತು ಫೆಟಲ್ ಹಾರ್ಟ್ ರೇಟ್ ಅನ್ನೋದನ್ನು ಈ ಒಂದು ನಿಮ್ಮ ಲಾಗ್ ಒಳಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾನು. ಆ್ಯಂಡ್ ಇನ್ನೊಂದೇನಂದ್ರೆ ಎಲ್ರದ್ದು ಇದೇ ಥರ ಇರ್ತೈತಿ ಅಂತ ಹೇಳೋಕ್ಕಾಗಂಗಿಲ್ಲ. ಒಬ್ಬರಿಂದ ಒಬ್ರಿಗೆ ವೇರಿ ಆಕೈತೆ ಅಂತ ಹೇಳ್ಬೋದು, ಎಲ್ಲರದ್ದು ಸೇಮ ಇರೋಂಗಿಲ್ಲ. ಆಮೇಲೆ ಸಿಂಪ್ಟಮ್ಸು ಅಷ್ಟೇ, ಒಬ್ಬೊಬ್ಬರಿಗೆ ಬೇಬಿ ಬಾಯ್ದು ಸಿಂಪ್ಟಮ್ಸ್ ಇನ್ನೊಬ್ಬರಿಗೆ ಬೇಬಿ ಗರ್ಲ್ ಆಗೋವರೆಗೂ ಇರ್ತೈತಿ. ಸೇಮ ಇರಬೇಕಂತ ಏನಿಲ್ಲ. ನಂಗೆ ಯಾವ ರೀತಿ ಸಿಂಪ್ಟಮ್ಸ್ ಇತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾನು. ನಂಗೆ ಕನ್ಫರ್ಮ್ ಆಗಿದ್ದು 28 ಡಿಸೆಂಬರ್ 2023 ಒಳಗೆ 2023 ಡಿಸೆಂಬರ್ 28ಕ್ಕೆ ನಂಗೆ ಕನ್ಫರ್ಮ್ ಆಯಿತು. ಕನ್ಫರ್ಮ್ ಆಗಿ 1 ವೀಕಿಗೆ ನಾನು ಹಾಸ್ಪಿಟ್ಲಿಗೆ ಹೋದಾಗ ಅವಾಗ ಡಾಕ್ಟ್ರು ಕನ್ಫರ್ಮ್ ಮಾಡಿದ್ರು ಯು ಆರ್ ಪ್ರೆಗ್ನೆಂಟ್ ಅಂತ ಹೇಳಿ. ಆವಾಗ ನಂಗೆ ಏನು ಮಾಡಿದ್ರು, ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ ಕೊಟ್ಟರು. ಆಮೇಲೆ ಐರನ್, ಕ್ಯಾಲ್ಸಿಯಂ, ಆ್ಯಸ್ ಯೂಸ್ವಲ್ ಪ್ರೆಗ್ನೆನ್ಸಿ ಒಳಗೆ ಏನು ಕೊಡ್ತಾರಲ್ಲ ಅದು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು ಕಳಿಸಿದ್ರು. ಒಂದು 20 ಡೇಸ್ ನನಗೇನು ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ. ಅಂದ್ರೆ ಲೈಫ್ ಸ್ಟೈಲ್ ಮುಂಚೆ ನಾನು ಯಾವ ಥರ ಇರ್ತಿದ್ನಲ್ಲ, ಅಡುಗೆ ಮಾಡೋದು, ಕೆಲಸ ಆ್ಯಸ್ ಯೂಸ್ವಲ್ ಹಂಗೆ ಇತ್ತು. ನಾನೇನು ಅನ್ಕೊಂಡು ಕೆಲವೊಂದು ಸಲ ನಂಗೆ ಅನ್ನಿಸ್ತಿತ್ತು ನಾನು ಪ್ರೆಗ್ನೆಂಟ್ ಅದೇನ ಅಂತ ಹೇಳಿ. ಯಾಕಂದ್ರೆ ಒಬ್ಬೊಬ್ಬರಿಗೆ ಪ್ರೆಗ್ನೆನ್ಸಿ ಟೈಮ್ ಒಳಗೆ ವಾಮಿಟ್ ಇರ್ಬೋದು, ಒಂಥರ ತಲೆ ಸುತ್ತು ಆ ಥರ ಎಲ್ಲ ಹಾಕಿರ್ತೈತಿ. ಬಟ್ ಯಾಕೆ ಈ ಥರ ಏನು ಸಿಂಪ್ಟಮ್ಸೇ ಇಲ್ಲಲ್ಲ. ಇವಾಗ ನೋಡ್ತಿರ್ಬೋದು ನೀವು ಫಿಲ್ಮ್ ಒಳಗಿರ್ಬೋದು. ಆಮೇಲೆ ಯಾರಾದರೂ ಪ್ರೆಗ್ನೆಂಟ್ ಇದ್ರೆ ಫಸ್ಟಿಗೆ ಹೋಗಿ ವಾಮಿಟ್ ಮಾಡ್ಕೊಂಡ್ಬಿಡ್ತಾರೆ. ನಂಗೆ ಆ ಥರ ಫೀಲ್ ಹೋಗಿದ್ದೀನಿ, ನನಗೆ ಇನ್ನೂ ವಾಮಿಟ ಬರತ್ತಿಲ್ಲ ಅಂಥೇಳಿ. ಸೊ ಹಾಗೇನೆ ನಂಗೆ ಡಾಕ್ಟರ್ ಅಂದ್ರೆ 1 ವೀಕಿಗೆ ಹೋಗಿದ್ನಲ್ಲ, ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಯಾವಾಗಿತ್ತು ಅಂದ್ರೆ ನಂಗೆ 22 ಜಾನಿಗೆ ಬಾ ಅಂತ ಹೇಳಿದ್ರೆ. ಅಂದ್ರೆ 1 ಮಂತ್ ಮೇಲೆ 20 ಡೇಸಿಗೆ ಹಾರ್ಟ್ ಬೀಟ್ ಚೆಕ್ ಮಾಡ್ತಾರಲ್ಲ ಫಸ್ಟ್ ಟೈಮ್, ಅವಾಗ ಬಾ ಅಂತ ಹೇಳಿದ್ರೆ. ನಂಗೆ 1 ಮಂತ್ ಮೇಲೆ 15 ಡೇಸ್ ಆಯ್ತು. ಅವಾಗ ಸ್ವಲ್ಪ ವಾಮಿಟಿಂಗ್ ಸ್ಟಾರ್ಟ್ ಆಯ್ತು. ಅದು ಹೆಂಗಾಗ್ಬಿಡ್ತು ಅಂದ್ರೆ ತೀರಾ ಎಕ್ಸ್ಟ್ರೀಮಿಗೆ ಹೋಗುತ್ತಂತ ಹೇಳ್ಬೋದು. ಏನು ತಿಂದ್ರೂ ಆಗ್ತಿರ್ಲಿಲ್ಲ, ಫುಲ್ ವಾಮಿಟ್ ಅವಾಗ ಸ್ಟಾರ್ಟ್ ಆಗಿದ್ದು ಟಿಲ್ ನಂಗೆ ಡೆಲಿವರಿವರೆಗೂ ವಾಮಿಟಿಂಗ್ ಆಗೈತಿ. ಇದು ನಂದು ಫಸ್ಟ್ ಸಿಂಪ್ಟಮ್ ಅಂತ ಹೇಳ್ಬೋದು. ಆಮೇಲೆ ತಲೆ ಸುತ್ತದ ಆ ಥರ ಏನಿರಲಿಲ್ಲ. ಇನ್ನು ವೇಟ್ ನಂದು ಜಾಸ್ತಿನೂ ಆಗಲಿಲ್ಲ, ಇನ್ನು ಕಡಿಮೆ ಆಯ್ತು ವಿನಃ ಜಾಸ್ತಿ ಹೋಗಲಿಲ್ಲ. ವೇಟ್ ಆ್ಯಸ್ ಯೂಶ್ವಲ್ ಅಂದ್ರೆ 49 ಇದ್ನಿ ನಾನು. ಡೆಲಿವರಿ ಅಂದ್ರೆ 42 ಬಂದಿದ್ನಿ. ಆಮೇಲೆ ಇನ್ನೊಂದೇನಂದ್ರೆ ಬೇಬಿದು ವೇಟ್ ಏನೈತಲ್ಲ, ಯಾವ್ಯಾವ ಮಂತಿಗೆ ಎಷ್ಟೆಷ್ಟು ಇನ್ಕ್ರೀಸ್ ಆಗಬೇಕಲ್ಲ ಅದು ಆಗ್ತಾ ಇತ್ತು. ಬೇಬಿದು ಏನು ಪ್ರಾಬ್ಲಮ್ ಇರಲಿಲ್ಲ, ಹೆಲ್ದಿ ಆಗಿತ್ತು. ಬಟ್ ನಂದು ಯಾಕೋ ಅಂದ್ರೆ ಏನಾಗ್ಬಿಡ್ತಿತ್ತು ಅಂದ್ರೆ ನಾನು ತಿಂದಿದ್ದೆಲ್ಲ ವಾಮಿಟ್ ಮಾಡ್ಕೊಂಡ್ಬಿಡ್ತಿದ್ನಿ. ಹಾಗಾಗಿ ನಂದು ವೇಟ್ ರೆಡ್ಯೂಸ್ ಆಕ್ಕೊಂತ ಬಂತು. ಬ್ಲಡ್ ಮಾತ್ರ ಡೆಲಿವರಿ ಟೈಮೊಳಗೆ 10 ಪಾಯಿಂಟ್ ಇತ್ತು. ಹಾಗಾಗಿ ಏನು ಬ್ಲಡ್ ಹಾಕೋದು ಆ ಥರ ಏನು ಸಿಚುವೇಶನ್ ಬರಲಿಲ್ಲ. ಇನ್ನು ಫಸ್ಟ್ ಅಂದ್ರೆ ನಾನು ಹಾರ್ಟ್ ಬೀಟ್ ಸ್ಕ್ಯಾನಿಗೆ ಹೋದಾಗ ಬೇಬಿದು ಹಾರ್ಟ್ ಬೀಟ್ ಬಂದುಬಿಟ್ಟು 168 ಅಲ್ಲ, ನಾನು ನೋಟ್ ಮಾಡಿ ಇಟ್ಕೊಂಡಿನಿ, ನೆನಪು ಹೋಗ್ಬಿಡ್ತೈತೆ ಅಂತ ಹೇಳಿ. ಈ ಕಡೆ ಸೈಡ್ ನಾನು ಸ್ಕ್ಯಾನಿಂಗ್ದು ರಿಪೋರ್ಟು ಹಾಕ್ತೀನಿ. 176 ಇತ್ತು. ಯಾವಾಗಂದ್ರೆ 8 ವೀಕ್ಸಿಗೆ 176 ಇತ್ತು. ಅದು ಫಸ್ಟ್ ಸ್ಕ್ಯಾನ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಎಕ್ಸಾಕ್ಟ್ಲಿ ಯಾವಾಗ ಹೋಗಿದ್ದೀನಿ ನಾನು, ಜನವರಿ ಒಳಗೆ ಹೋಗಿದ್ದೆ ಫಸ್ಟ್ ಸ್ಕ್ಯಾನಿಗೆ. ಇನ್ನು ನೆಕ್ಸ್ಟ್ ನಂಗೆ ಫೆಬ್ರವರಿ ಎಂಡಿಗೆ ಅಂದ್ರೆ 22ಗೆ ಇತ್ತು. ಅವಾಗ ಹೋದಾಗ ಅದು NT ಸ್ಕ್ಯಾನ್ ಅಂತ ಕರೀತಾರೆ ನೋಡ್ರಿ. ಆ ಸ್ಕ್ಯಾನಿಗೆ ಹೋದಾಗ 168 ಇತ್ತು ನಂದು ಬೇಬಿದು ಹಾರ್ಟ್ ಬೀಟ್. ಅಂದ್ರೆ ಫಸ್ಟ್ ಮಂತಿಂದ ಹಿಡಿದ್ರೆ ಸೆಕೆಂಡ್ ಮಂತಿಗೆ ಇದು ಡಿಕ್ರೀಸ್ ಆಗಿತ್ತು. ಸೊ ಅವಾಗ ಇವಾಗ ನಾನು ವಿಡಿಯೋ ಮಾಡ್ತೇನಲ್ಲ, ಹಿಂಗೆ ಯೂಟ್ಯೂಬ್ ಒಳಗೆ ನಾನು ತೆಗೆದು ನೋಡ್ತಿದ್ದೆ. ಹಾರ್ಟ್ ಬೀಟ್ ಕಡಿಮೆ ಆಗ್ತಾ ಬಂದ್ರೆ ಬಾಯ್, ಜಾಸ್ತಿ ಆದ್ರೆ ಗರ್ಲ್, ಈ ಥರ ಎಲ್ಲ ನೋಡ್ತಿದ್ನಿ. ಗೂಗಲ್ ಮಾಡೋದು ಆ ಥರ ಎಲ್ಲರಿಗೂ ಇರ್ತೈತಲ್ಲ ಆಬ್ವಿಯಸ್ಲಿ. ಇನ್ನು ನಂದು 3rd ಸ್ಕ್ಯಾನ್ ಅಂದ್ರೆ ಅನಮೇಲೆ ಸ್ಕ್ಯಾನ್ ಅಂತ ಬರ್ತೈತಲ್ಲ, ಅದನ್ನು ಮಾಡಿಸಿದ್ದು ನಾನು 22 ಏಪ್ರಿಲ್. ಅಂದ್ರೆ ನಂದು ಹೆಂಗಾಗ್ಬಿಟ್ಟಿತ್ತು ಅಂದರೆ 22 ಬಂದುಬಿಡ್ತಿತ್ತು ಅಪಾಯಿಂಟ್ಮೆಂಟ್ ಮಂತ್ಲಿ. ಮಿಸ್ ಮಾಡ್ತಿರ್ಲಿಲ್ಲ, ಹೋಗ್ತಿದ್ನಿ. ಆಮೇಲೆ ಇನ್ನೊಂದು ಏನಂದ್ರೆ NT ಸ್ಕ್ಯಾನಿಗೆ ನಾ ಏನು ಹೋಗಿದ್ನಲ್ಲ ಸೆಕೆಂಡ್ ಮಂತಿಗೆ ಫೆಬ್ರವರಿಗೆ, ಅವಾಗ ಇನ್ನೊಂದು ಟೆಸ್ಟ್ ಕೊಟ್ಟಿದ್ದು ನಂಗೆ, ಡಬಲ್ ಮಾರ್ಕರ್ ಟೆಸ್ಟ್ ಅಂತಂದ್ರೆ ನಮ್ದು ಇವಾಗ ಏನಾದರೂ ಪ್ರೆಗ್ನೆನ್ಸಿ ಒಳಗೆ ರಿಸ್ಕ್ ಫ್ಯಾಕ್ಟರ್ಸ್ ಇದ್ರೆ ಆ ಒಂದು ಸ್ಕ್ಯಾನ್ ಮುಖಾಂತರ ಗೊತ್ತಾಕೈತಿ. ಸೊ ನಂದು ಅದು 0% ಇತ್ತಂದ್ರೆ ಏನೂ ರಿಸ್ಕ್ ಇರಲಿಲ್ಲ ಪ್ರೆಗ್ನೆನ್ಸಿ
ಪ್ರೆಗ್ನೆನ್ಸಿ ಒಳಗೆ. ಇಫ್ ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ಅದ್ರೊಳಗೆ ರಿಸ್ಕ್ ಫ್ಯಾಕ್ಟರ್ ತೋರಿಸ್ತೈತಿ, ಅಂದ್ರೆ ಎಷ್ಟು % ಅಂತ ಹೇಳಿ. ನಂಗೆ ಅದು ರಿಪೋರ್ಟ್ ಎಲ್ಲೋ ಮಿಸ್ ಆಗಿತ್ತು, ಇಲ್ಲಾಂದ್ರೆ ನಾನು ಅದನ್ನು ಹಾಕ್ತಿದ್ದೆ. ಇನ್ನು ನಂದು NMLS ಸ್ಕ್ಯಾನ್ ಒಳಗೆ ಬೇಬಿದು ಹಾರ್ಟ್ ಬೀಟ್ ಬಂದುಬಿಟ್ಟು 142 ಇತ್ತು. ಆ್ಯಕ್ಚುಲಿ NT ಸ್ಕ್ಯಾನ್ ಒಳಗೆ 168 ಇತ್ತು. ಇನ್ನು NMLS ಸ್ಕ್ಯಾನ್ ಒಳಗೆ 142 ತೀರಾ ಡಿಕ್ರೀಸ್ ಆಯ್ತು ಅಲ್ಲಿಗೆ. ಮತ್ತು ಆಮೇಲೆ ಬೇಬಿದು ವೇಟ್ ಬಂದುಬಿಟ್ಟು 350 ಗ್ರಾಮ್ ಇತ್ತು NMLS ಸ್ಕ್ಯಾನ್ ಒಳಗೆ. ಪೊಸಿಷನ್ ಬಂದುಬಿಟ್ಟು ಪ್ಲೆಸೆಂಟಾ ಪೋಸ್ಟೀರಿಯರ್ ಗ್ರೇಡ್ 1 ಮೆಚುರಿಟಿ ಅಂತೇನೋ ಇತ್ತು. ಪ್ಲೆಸೆಂಟಾ ಪೋಸ್ಟೀರಿಯರ್ ಆಮೇಲೆ ಆ್ಯಂಟೀರಿಯರ್ ಈ ಥರ ಎಲ್ಲ ಇರ್ತೈತಿ. ನಾನು ಮತ್ತು ಪೋಸ್ಟೀರಿಯರ್ ಇತ್ತು. ಇದನ್ನು 20 ವೀಕ್ಸಿಗೆ ಮಾಡ್ತಾರೆ. ಅಂದ್ರೆ ನಮಗೆ ಆಲ್ಮೋಸ್ಟ್ ಯಾವಾಗಂದ್ರೆ 5 ಕಂಪ್ಲೀಟ್ ಆಗಕ್ಕೆ ಬಂದಾಗ ಇದೊಂದು NMLS ಸ್ಕ್ಯಾನ್ ಮಾಡ್ತಾರೆ. ಇದಾದ್ಮೇಲೆ ಆಮೇಲೆ ಆ ಥರದ್ದೇನು ತೀರಾ ನಾವು ಸೀರಿಯಸ್ ಆಗುವಂಥ ಸ್ಕ್ಯಾನ್ಸ್ ಏನಿರಂಗಿಲ್ಲ. ಯಾಕಂದ್ರೆ NMLS ಸ್ಕ್ಯಾನ್ ಒಳಗೆ ಬೇಬಿದೇನಾದರೂ ಅಬ್ನಾರ್ಮಾಲಿಟೀಸ್ ಇದ್ರೆಲ್ಲ ಗೊತ್ತಾಗ್ಬಿಡ್ತೈತಿ. ಹಾಗಾಗಿ ಇದೊಂದು ಇಂಪಾರ್ಟೆಂಟ್ ಸ್ಕ್ಯಾನ್ ಅಂತ ಹೇಳ್ಬೋದು. ಯಾರು ಮಿಸ್ ಮಾಡಬೇಡ್ರಿ ಇದನ್ನು. NMLS ಸ್ಕ್ಯಾನ ನಮ್ಮದು 5 ಮಂತ್ಸ್ ಕಂಪ್ಲೀಟ್ ಆಗೋ ಮುಂದೆ ಮಾಡ್ತಾರೆ ಇದನ್ನು. ನೆಕ್ಸ್ಟ್ ಬಂದುಬಿಟ್ಟು 8 ಮಂತ್ಸಿಗೆ ಒಂದು ಸ್ಕ್ಯಾನ್ ಮಾಡ್ತಾರೆ, ಗ್ರೋತ್ ಸ್ಕ್ಯಾನ್ ಅಂತ ಹೇಳಿ. ಅವಾಗ ಆಮೇಲೆ ಇನ್ನೊಂದು ಏನಂದ್ರೆ ಮಂತ್ಲಿ ಚೆಕಪ್ ಇರ್ತಿತ್ತು. ನಂದು ಹೇಳಿದ್ನಲ್ಲ ಮಂತ್ ಎಂಡ್ 22nd ಇರ್ತಿತ್ತು. ಅವಾಗ ಹೋದಾಗ ಏನು ಮಾಡ್ತಿದ್ರು, ಬೇಬಿದು ಹಾರ್ಟ್ ಬೀಟ್ ಚೆಕ್ ಮಾಡ್ತಿದ್ರು. ಅದು ಹೊಟ್ಟೆ ಮೇಲೆ ಅದು ಮಿಷನ್ ಹಚ್ಚಿ ಮಾಡ್ತಾರಲ್ಲ ಅದು ಮಾಡ್ತಿದ್ರು. ಅವಾಗ ಹೇಳ್ತಿದ್ರು ಡಾಕ್ಟರ್ ಇಷ್ಟೈತಮ್ಮ ಇಷ್ಟೈತೆ ಅಂಥೇಳಿ. ನಂದು ಪ್ರೆಗ್ನೆನ್ಸಿ ಸ್ಟಾರ್ಟಿಂಗಿಂದ ಹಿಡಿದು ನನ್ನ ಪಾಪು ಹೊರಗೆ ಬರೋವರೆಗೂ ಅಂದರೆ ಡೆಲಿವರಿ ಟೈಮ್ವರೆಗೂ ಬೇಬಿದು ಹಾರ್ಟ್ ಬೀಟ್ ಅಂದ್ರೆ ಡಿಕ್ರೀಸ್ ಆಗ್ತಾನೆ ಬಂದಿತ್ತು. 176ಇಂದ ಸ್ಟಾರ್ಟ್ ಆಗಿದ್ದು ಲಾಸ್ಟಿಗೆ ಬಂದಿದ್ದು 132. ಅಂದ್ರೆ ನಂದು ನಾಳೆ C-ಸೆಕ್ಷನ್ ಆಕೈತಿ ಅಂದ್ರೆ ಇವತ್ತು ಚೆಕ್ ಮಾಡಕ್ಕೆ ಹಚ್ಚಿದ್ರೆ NST ಅಂತ ಹಾಕ್ತಾರೆ ಹಾಸ್ಪಿಟ್ಲ್ ಒಳಗೆ. ಹೊಟ್ಟೆ ಮೇಲೆ ಬೆಲ್ಟ್ ಎಲ್ಲ ಹಾಕಿ ಅದೊಂದು ಕ್ಲಿಪ್ ಐತಿ, ಈ ಕಡೆ ಸೈಡ್ ಆ್ಯಡ್ ಮಾಡಿರ್ತೀವಿ ನೋಡ್ಬೋದು ನೀವು. ಅದ್ರೊಳಗೆ 132 ಈ ಥರ ವೇರಿಯೇಷನ್ ಇರ್ತೈತಿ. ಇವಾಗ ನಾವು ಹೆಂಗೆ ಬ್ರೀತ್ ಮಾಡ್ತಿರ್ತೀವಲ್ಲ, ಬೇಬಿನೂ ಸ್ಟಮಕ್ ಒಳಗೆ ಬ್ರೀತ್ ಮಾಡ್ತಿರ್ತೈತಿ. ಅದು 132, 133, 128 ಹಿಂಗೆ ಹೆಚ್ಚು ಕಡಿಮೆ ಆಗ್ತಾ ಇರ್ತೈತಿ. ಇಷ್ಟ ಆಗಿತ್ತು ರಿಪೋರ್ಟ್ಸಿಂದೆಲ್ಲ. ಇನ್ನು ಸಿಂಪ್ಟಮ್ಸ್ ಅಂದ್ರೆ ಹೇಳಿದ್ನಲ್ಲ, ವಾಮಿಟಿಂಗ್ ಎಕ್ಸ್ಟ್ರೀಮ್ ಇತ್ತು ನನಗೆ. ಆಮೇಲೆ ಇನ್ನು ಕ್ರೇವಿಂಗ್ಸ್ ಬಂದುಬಿಟ್ಟು ನಾನು ಎಲ್ಲ ಥರ ತಿಂತಿದ್ದೀನಿ. ನಂಗೆ ಮುಂಚೆಯಿಂದನೂ ಸ್ವೀಟ್ ಸ್ವಲ್ಪ ಜಾಸ್ತಿ ನಂಗೆ ಇಷ್ಟ. ಹಿಂಗೆ ಟೀ ಕುಡಿಯೋದದು. ಪ್ರೆಗ್ನೆನ್ಸಿ ಒಳಗೆ ಏನಾಗ್ಬಿಡ್ತಂದ್ರೆ ವಾಮಿಟ್ ಸಂಬಂಧ ಪಿತ್ ಜಾಸ್ತಿ ಆಕತ್ತೆ ಅಂತ ಹೇಳಿ ಟೀ 1-2 ಟೈಮ್ಸ್ ಕುಡಿತಿದ್ದೆ. ಆಮೇಲೆ ಇನ್ನೊಂದು ಏನಂದ್ರೆ ನಂಗೆ ಬೇಳೆ ಸಾರು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಪ್ರೆಗ್ನೆನ್ಸಿ ಟೈಮ್ ಒಳಗೆ ಉಲ್ಟಾ ಬೇಳೆ ಸಾರು ತಿಂದ್ರೆ ಬರ್ತಿರ್ಲಿಲ್ಲ. ಹೆಂಗಾಗ್ಬಿಡ್ತಿತ್ತಂದ್ರೆ ಫುಲ್ಲು ಈ ಚೆಸ್ಟ್ ಭಾಗದೊಳಗೆ ಊಟ ಮಾಡಿದ್ದೆಲ್ಲ ಒಂಥರ ಕುಂತಂಗೆ ಆಗ್ಬಿಡೋದು ನಂಗೆ. ಹಾಗಾಗಿ ಬೇಳೆ ಸಾರು ಅವಾಯ್ಡ್ ಮಾಡ್ತಿದ್ನಿ. ಇನ್ನು ಮತ್ತೇನು ಸಿಂಪ್ಟಮ್ಸ್ ಅಂದ್ರೆ ಅಷ್ಟೇ, ವೇಟ್ ರೆಡ್ಯೂಸ್, ಕ್ರೇವಿಂಗ್ಸ್ ತಿನ್ಬೇಕಂತ ಏನಿಲ್ಲ, ತಿಂತಿದ್ದೆ ಬಟ್ ಎಲ್ಲ ವಾಮಿಟ್ ಆಗ್ತಿತ್ತು. ಹಾಗಾಗಿ ಜಾಸ್ತಿ ಇದು ಗಂಜಿ ಇದೇ ಥರ ತಿಂದೆ ನಾನು. ಆಮೇಲೆ ಫೋಮ್ ಫುಡ್ಸ ತಿಂದೀನಿ, ಹೊರಗದು ಹೋಗಿ ಆ ಥರ ಏನು ತಿಂದಿಲ್ಲ. ಇನ್ನು ಕೆಲವೊಬ್ಬರಿಗೆ ಮಾರ್ನಿಂಗ್ ಸಿಕ್ನೆಸ್ ಆ ಥರ ಎಲ್ಲ ಇರ್ತಿದ್ದೆ. ನನಗೇನು ಆ ಥರ ಇರ್ತಿರ್ಲಿಲ್ಲ. ಯಾವಾಗ ಡೆಲಿವರಿ ಸಮೀಪ ಅಂತಲ್ಲ ಆವಾಗ ಸ್ವಲ್ಪ ನೈಟ್ ನಿದ್ದೆ ಆಗ್ತಿರ್ಲಿಲ್ಲ. ಅಂದ್ರೆ ಜಾಸ್ತಿ ನಿದ್ದೆ ಆಗ್ತಿರ್ಲಿಲ್ಲ, ಹೆಚ್ಚಾಗ್ಬಿಡ್ತಿತ್ತು. ಅಂದ್ರೆ ಆಮೇಲೆ ಬೇಗ ನಿದ್ದೆ ಬರ್ತಿರ್ಲಿಲ್ಲ. ಇಷ್ಟ ಆಗಿತ್ತು ನಂದು ಬೇಬಿ ಬಾಯ್ದು ಸಿಂಪ್ಟಮ್. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗೈತಿ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿ. ಆಮೇಲೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಿಪೋರ್ಟ್ಸ್ ಎಲ್ಲ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವು ವಿಡಿಯೋನ ಪಾಸ್ ಮಾಡಿ ನೋಡ್ಕೋಬೋದು ಅಷ್ಟೇ. ಆಮೇಲೆ ಯಾರಾದರೂ ಪ್ರೆಗ್ನೆಂಟ್ ವುಮೆನ್ಸ್ ನೋಡ್ತಿದ್ರೆ ನಿಮಗೆ ಸೇಫಾಗಿ ಡೆಲಿವರಿ ಆಗಲಿ ಅಂತ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ವಿಶಸ್ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್.